ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದೊಳ್ಳೆ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸ್ವೀಟ್ ರೆಸಿಪಿ, ರಸ್ಮಲಾಯಿ ಸ್ವೀಟ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಡಿಸ್ಸಾದಲ್ಲಿ ಫೇಮಸ್ ಒಂದು ಸ್ವೀಟ್ ಇದು. ಅದನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ನಿಜವಾಗ್ಲೂ ಟ್ರೈ ಮಾಡಲೇಬೇಕು, ಅಷ್ಟು ಸೂಪರಾಗಿರುತ್ತೆ ಈ ಒಂದು ರೆಸಿಪಿ. 1 ಲೀಟ್ರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ದಪ್ಪ ಫ್ಯಾಟ್ ಇರುವಂಥ ಹಾಲನ್ನು ನೀವು ತಗೋಬೇಕಾಗತ್ತೆ. ಹಾಲು ಬಿಸಿ ಆಗ್ತಾ ಬಬಲ್ ಬರ್ತಾ ಇರುವ ಹಾಗೇ ನೀವೇನು ಮಾಡಬೇಕಾಗತ್ತೆ, ಅರ್ಧ ಲಿಂಬೆಹಣ್ಣು ತೊಗೊಂಡ್ಬಿಟ್ಟು ಹಾಲನ್ನು ಒಡಿಸ್ಕೋಬೇಕಾಗತ್ತೆ. ಹಾಲು ಇವಾಗ ಸ್ವಲ್ಪ ಬಿಸಿಯಾಗಿ ಉಗುರು ಬೆಚ್ಚಗಾಗಬೇಕು. ಅದಾದ ನಂತರ ಲಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ. ಅದಾದ ನಂತರ ಮತ್ತೆ ಗ್ಯಾಸ್ ಆನ್ ಮಾಡಿ ಮತ್ತೆ ಹಾಲನ್ನು ಬಿಸಿ ಮಾಡ್ತಾ ಇರಬೇಕಾದ್ರೆ ಕೈಯಲ್ಲಿ ಸೌಟಾಡಿಸ್ತಾ ಇರಬೇಕಾಗತ್ತೆ. ಹಾಗೆ ಆಡಿಸ್ತಾ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಲು ಒಡಿಲಿಕ್ಕೆ. ಇವಾಗ ಹಾಲು ಹೊಡಿತಾ ಇದೆ ನೋಡಿ. 1-2 ನಿಮಿಷಗಳ ಕಾಲ ಹಾಗೇ ಕುದಿಸ್ಕೋಬೇಕಾಗತ್ತೆ. ಅದಾದ ನಂತರ ಒಂದು ಜಾಳ್ರಿ ಒಳಗೆ ಒಂದು ಕಾಟನ್ ಬಟ್ಟೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಹಾಲೇನು ಒಡೆದಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀವು ಮೊಸರು ಕೂಡ ಬಳಸ್ಬೋದು, ವಿನಿಗರ್ ಕೂಡ ಬಳಸ್ಬೋದು. ಇವಾಗ ನಾನೇನು ಮಾಡ್ತೀನಿ, ಒಂದು ಒಳ್ಳೆ ನೀರು ತೊಗೊಂಡ್ಬಿಟ್ಟು 2-3 ಸಲ ತೊಳ್ಕೊಳ್ತಾ ಇದ್ದೀನಿ. ಇದರಿಂದ ಮೊಸರು ವಾಸನೆ ಆಗಲಿ ಅಥವಾ ಲಿಂಬೆಹಣ್ಣಿನ ರಸದ ಹುಳಿ ಆಗಲಿ ಯಾವುದು ಇರ್ಕೂಡ್ದು. ಅದಕ್ಕೋಸ್ಕರ 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ಅದಾದ ನಂತರ ಅದರಲ್ಲಿರುವ ಎಕ್ಸ್ಟ್ರಾ ನೀರನ್ನು ಹಿಂಡ್ಕೊಳ್ತಾ ಇದ್ದೀನಿ. 2-3 ತಾಸುಗಳ ಕಾಲ ಇದನ್ನು ಗಟ್ಟಿಯಾಗಿ ಕಟ್ಟಿ ಅದ್ರ ಮೇಲೆ ಭಾರವಾದ ವಸ್ತುವನ್ನು ಇಡಬೇಕಾಗತ್ತೆ. ಫುಲ್ ಡ್ರೈ ಆಗಬೇಕು ನೋಡಿ. ಒಂಚೂರು ಮುಟ್ಟಿದಾಗ ನೀರಿನ ಅಂಶ ಇರಬಾರ್ದು. ಈ ಥರ ಆದ ನಂತರ ಒಂದು ತಟ್ಟೆಯಲ್ಲಿ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ತುಂಬ ಪ್ರೆಸ್ ಮಾಡೋದೇನು ಬೇಡ, ಜಸ್ಟ್ ಒಂದು 5-6 ನಿಮಿಷ ಇದನ್ನು ನಾದ್ಕೋಬೇಕಾಗತ್ತೆ. ಸಣ್ಣ ಏನಿರುತ್ತಲ್ಲ ಕಾಳು ಅದೆಲ್ಲ ಹೋಗಬೇಕು. ನಂತರದಲ್ಲಿ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾನೇನು ಮಾಡ್ತಾ ಇದ್ದೀನಿ, ಮತ್ತೆ ನಾದ್ಕೊಳ್ತಾ ಇದ್ದೀನಿ. 2 ನಿಮಿಷ ನಾದ್ಕೊಂಡ್ರೆ ಸಾಕಾಗತ್ತೆ. ಹಾಗೆಯೇ ಇದನ್ನು ಜಾಮೂನ್ ಉಂಡೆ ರೀತಿಯಲ್ಲಿ ಉಂಡೆನ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಒಂದು ಬಿರುಕಿಲ್ದೈತಿ ಚೆನ್ನಾಗಿ ಉಂಡೆ ಮಾಡ್ಕೊಂಡಾದ ನಂತರ ಒಂದು ದೊಡ್ಡ ತಪ್ಪಲೆಯಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಮೂನಿಗೆ ಯಾವ ರೀತಿಯಾಗಿ ಮಾಡ್ಕೊಳ್ತೀವಲ್ಲ ಅದೇ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಏಲಕ್ಕಿ ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ಅಂಟ್ಲಕಾಯಿ ರೀಟಾ. 4-5 ತಾಸು ನೆನೆಸಿದ್ದೀನಿ. ಇದ್ರ ನೀರು ಮಾತ್ರ ನಾನು ಬಳಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ಕುದೀತಾ ಇರುವಂತಹ ಸಕ್ಕರೆ ಏನಿದೆ ಮತ್ತು ನೀರೇನಿದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಕರ್ಗಾದ ನಂತರ ಚೆನ್ನಾಗಿ ಕುದಿ ಬಂದಾದ ನಂತರ ಇದನ್ನು ಹಾಕ್ಕೋಬೇಕಾಗತ್ತೆ. ನಾವು 1-2 ನಿಮಿಷ ಚೆನ್ನಾಗಿ ಕುದೀಲಿ, ಎಲ್ಲದೂ ಮಿಕ್ಸ್ ಆಗಲಿ. ಅದಾದ ನಂತರ ನಾವು ಮಾಡಿಟ್ಟಿರೋ ಉಂಡೆಗಳನ್ನು ಇದರೊಳಗೆ ಬಿಡಬೇಕಾಗತ್ತೆ. ಉಂಡೆ ಇರಬೇಕಾದ್ರೆ ಹೈ ಫ್ಲೇಮಲ್ಲಿ ನೀವು ಕುದಿಸ್ಕೊಬೇಕಾಗತ್ತೆ. ಇದನ್ನು ಸಣ್ಣ ಊರಲ್ಲಿ ಇಟ್ಕೊಂಡ್ರೆ ಬರೋಲ್ಲ. ಒಂದು 5 ನಿಮಿಷ ಆದ ನಂತರ ಮುಚ್ಚಳ ತೆಗಿಬೇಕಾಗತ್ತೆ. ಒಂದು ಸೌಟಲ್ಲಿ ಅದನ್ನೇನು ಮಾಡಬೇಕಾಗತ್ತೆ, ನಿಧಾನವಾಗಿ ಮಗ್ಚ್ಕೊಬೇಕಾಗತ್ತೆ. ಎಡ್ಜ್ ಶಾರ್ಪ್ ಇರೋದ್ರಿಂದ ಎಡ್ಜಲ್ಲಿ ಮಾಡಬೇಡಿ, ಬೇರೆ ಸೈಡಲ್ಲಿ ನಿಧಾನವಾಗಿ ಸ್ವಲ್ಪ ಕೈ ಆಡಿಸಿ. ಆವಾಗ ಉಂಡೆಗಳು ಮೇಲೆ ಕೆಳಗೆ ಆಗುತ್ತೆ. ಮತ್ತೆ ತಕ್ಷಣ ನೀವು ಮುಚ್ಚಬೇಕಾಗತ್ತೆ. ಮತ್ತೆ ಒಂದು 10 ನಿಮಿಷ ಅದೇ ರೀತಿಯಲ್ಲಿ ಕುದಿಸ್ತಾ ಬರಬೇಕು. ಒಟ್ಟು ಟೋಟಲಿ 20-25 ನಿಮಿಷ ನೀವು ಕುದಿಸ್ಬೇಕಾಗತ್ತೆ. ಉಂಡೆಗಳ ಸೈಜಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನೋಡಿ. ದಪ್ಪ ಆಗಿದೆ, ಸಾಫ್ಟ್ ಆಗಿದೆ, ಈ ಥರ ಬರಬೇಕು. ಇದನ್ನು ಬಿಸಿ ಇರ್ತಿರ್ಬೇಕಾದ್ರೆ ಕೋಲ್ಡ್ ವಾಟರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಪ್ರೋಸೆಸ್ ಅಂತೂ ನೀವು ಸ್ಕಿಪ್ ಮಾಡೋ ಹಾಗೇ ಇಲ್ಲ. ಇದು ತುಂಬ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ. ಮಾರ್ಕೆಟಲ್ಲಿ ಹೇಗೆ ತೊಗೊಳ್ತೀವೋ ಅದೇ ರೀತಿಯಲ್ಲಿ ಬರುತ್ತೆ ಇದು ಸ್ವೀಟು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಐಸ್ ಕ್ಯೂಬಲ್ಲಿದೆ ಇದು. ಸ್ವಲ್ಪ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಅದಾದ ನಂತರ ಇವಾಗ ಹಾಲು ಕಾಯಿಸ್ಕೋಬೇಕು. ಅರ್ಧ ಲೀಟ್ರಷ್ಟು ದಪ್ಪ ಹಾಲು ತೊಗೊಂಡಿದ್ದೀನಿ. ಅದನ್ನು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪ ರೀತಿಯಲ್ಲಿ ಕಾಯಿಸ್ಕೋಬೇಕಾಗತ್ತೆ. ಈಗ 5-6 ಸ್ಪೂನ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಸಿರಪ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಾಲನ್ನು. ಇವಾಗ ಉಂಡೆಗಳನ್ನು ನೀರಲ್ಲಿ ಇತ್ತು, ಐಸ್ ನೀರಲ್ಲಿ, ಅದನ್ನು ಒಂದೊಂದಾಗಿ ಹಿಂಡ್ಕೊಂಡ್ಬಿಟ್ಟು ಅದಕ್ಕೆ ಬೇರೆ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ನೀರಿಲ್ಲದೆ ಇದ್ದಂಗೆ ಆದಷ್ಟು ಹಿಂಡ್ಕೊಳ್ಳಿ ಇದನ್ನು. ಇವಾಗ ನಾವು ದಪ್ಪ ಕಾಸ್ಕೊಂಡಿದ್ವಲ್ಲ ಆ ಹಾಲು ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಆಗಿತ್ತ ಆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ.
ಅದ್ರ ಜೊತೆಲಿ ನೀವು ಏಲಕ್ಕಿ ಕೂಡ ಹಾಕೋಬೋದು ಅಥವಾ ರೋಸ್ ವಾಟರ್ ಕೂಡ ರೋಸ್ ಎಸೆನ್ಸ್ ಕೂಡ ಬಳಸ್ಬೋದು. ಡ್ರೈ ಫ್ರೂಟ್ಸ್ನ ನೀವು ಸ್ವಲ್ಪ ಹುರ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಆಮೇಲೆ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಹಾಗೆ ರೋಸ್ ವಾಟರ್ ಕೂಡ ನೀವು ಇದಕ್ಕೆ ಬಳಸ್ಬೋದು ಹಾಲಿಗೆ. ಅದನ್ನು ತಿಂತಾ ಇದ್ದರೆ ರೋಸ್ ವಾಟರ್ ಏನಿದೆ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.